ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಹಾಗಲಕಾಯಿ ಎಂಥ ಒಳ್ಳೆ ತರಕಾರಿ ಅಲ್ವಾ. ಆದರೆ ಹಾಗಲಕಾಯಿ ತಿನ್ನೋದಕ್ಕೆ ಎಷ್ಟೋ ಜನ ಹಿಂಜರಿತಾರೆ. ಆದರೆ ಹಾಗಲಕಾಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡಿ ಹಾಕಿದ್ರೆ ತಿಂತಾರೆ. ಸೊ ಹಾಗಲಕಾಯಿ ಶುಗರ್ ಕಂಟ್ರೋಲಲ್ಲಿ ಇಡೋಕ್ಕೆ ತುಂಬಾ ಒಂದು ಉತ್ತಮವಾದ ತರಕಾರಿ ಅಂತಲೇ ಹೇಳ್ಬೋದು. ಸೊ ರುಚಿಕರವಾಗಿ ಹಾಗಲಕಾಯಿ ಹಸಿ ಮಾಡ್ತಾಯಿದ್ದೀನಿ ಇವತ್ತು. ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡ. ಜಾಸ್ತಿ ಮಸಾಲೆ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ಅನ್ನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಹಾಗಲಕಾಯಲ್ಲಿ ಅಡುಗೆ ಮಾಡಿದ್ರೆ ಖಂಡಿತ ಇಷ್ಟ ಇಲ್ಲದೆ ಇರೋರು ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ಕೊಂಬೇಡ ಬನ್ನಿ ಹೇಗೆ ಮಾಡೋದು ಅಂತ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ಆಗ ತಲುಪುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು 3 ಹಾಗಲಕಾಯಿನ ಉಪಯೋಗಿಸಿದ್ದೀನಿ. ಮೀಡಿಯಮ್ ಸೈಜ್ ಹಾಗಲಕಾಯಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಳ್ತೀನಿ. ಬಿಸಿ ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರುಚಿಯಾದ ಹಾಗಲಕಾಯಿ ಹಸಿ. ಮಜ್ಜಿಗೆ ಉಪಯೋಗಿಸಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ಳಿ. ದಪ್ಪ ಹೋಳು ಹಾಕ್ಬಿಟ್ರೆ ಫ್ರೈ ಆಗೋದು ತುಂಬಾ ಕಷ್ಟ. ಸೊ ಸಣ್ಣದಾಗಿ ಹೆಚ್ಕೊಳ್ಳಿ. ಮೊದಲಿಗೆ ನೋಡಿ ಈ ಥರ ಹೆಚ್ಕೊಂಡ್ರೆ ಆಯಿತು. ಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಕಲಿಸ್ಬಿಟ್ಟು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಕಹಿಯೆಲ್ಲ ಹೀರ್ಕೊಳ್ಳಿ. ಈ ಕಡೆ 1 ಕಪ್ ಮೊಸರನ್ನ ಕೂಡ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ನೇಹಿತರೆ. ನೀರು ಹಾಕ್ಕೋಬೇಡಿ, ಹಾಗೆ ಡೀಪ್ ಫ್ರೈ ಮಾಡಬೇಕು. ಹಾಗಲಕಾಯಿ ಚೆನ್ನಾಗಿ ಸಾಫ್ಟಾಗಿ ಕಹಿ ಅಂಶ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋತಾ ಬರಬೇಕು. ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಇದನ್ನು ಹುರ್ಕೊಳ್ತಾ ಬನ್ನಿ. ಕಲರೆಲ್ಲ ಚೇಂಜ್ ಆಗಿ ತುಂಬ ಸಾಫ್ಟ್ ಆಗಿಬಿಡಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಕಹಿ ಅಂಶ ಎಲ್ಲ ಹಾಗೇ ಇರುತ್ತೆ. ಈ ಕಡೆ ಒಂದು 1/4 ಕಪ್ನಷ್ಟು ಕಾಯಿನ ನೀರು ಹಾಕ್ಕೊಂಡು ರುಬ್ಕೊತೀನಿ. ರುಬ್ಬಿರೋ ಕಾಯಿ ಹಾಲನ್ನ ಈಗ ನಾನು ಮೊಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ನೋಡಿ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನು ಮೊಸರು ಮತ್ತು ಕಾಯಿ ಮಿಶ್ರಣಕ್ಕೆ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಕೊಡಿ. ರೆಡಿಯಾಗೋಯ್ತು ನೋಡಿ ರುಚಿಕರವಾದ ಹಾಗಲಕಾಯಿ ಹಸಿ. ಬಡಿಸೋದಕ್ಕೆ ರೆಡಿಯಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಇದು ತುಂಬಾ ಅದ್ಭುತವಾದ ರೆಸಿಪಿ ಅಂತಲೇ ಹೇಳ್ಬೋದು. ಹೆಲ್ತ್ಗೆ ಇಷ್ಟೊಂದು ಬೆನಿಫಿಟ್ಸ್ ಇರೋ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಹಾಗಲಕಾಯಿ ಇಷ್ಟ ಇಲ್ಲದೆ ಇರೋರು ಖುಷಿಯಾಗಿ ತಿಂತಾರೆ ಇದನ್ನು ಸ್ನೇಹಿತರೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಹೀಗೆ ವಿಡಿಯೋಸ್ ನೋಡ್ತಾಯಿರಿ, ಪ್ರೋತ್ಸಾಹಿಸ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್ ಫಾರ್ ನೌ.